ಏನೋ ಸರ್ಪ್ರೈಸು ಅಂದೆ, ಅದೇನ್ ಕೊಡಮ್ಮ ಬೇಗ. ಕೊಡ್ತೀನಿ ಇರು. ಯಾಕಮ್ಮ? ಏನ್ ಯಾಕಮ್ಮ? ಏನ್ ಯಾಕಮ್ಮ? ಅಯ್ಯೋ ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತತ್ತೆ. ಹೇಳಮ್ಮ, ಏನ್ ವಿಷಯ? ಅದು ನಾಡಿದ್ದು ನನ್ನ ಫ್ರೆಂಡ್ ಮದ್ವೆ ಇತ್ತು ಬೆಂಗಳೂರಲ್ಲಿ, ಹೋಗ್ಬೇಕಿತ್ತು ಅತ್ತೆ. ಅದಕ್ಕೆ ನಿಮ್ಮನ್ ಕೇಳೋಣ ಅಂತ. ಕಾವ್ಯ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡ. ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ಮದುವೆ ಆಗಿ 6 ತಿಂಗಳವರೆಗೂ ನಮ್ಮ ಮನೆ ಸೊಸೆ ಒಂಟಿಯಾಗಿ ದೂರದ ಪ್ರಯಾಣ ಮಾಡೋ ಹಾಗಿಲ್ಲ. ಹಾಗಾಗಿ ಅವಳು ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಅತ್ತೆ. ನಾವಿಬ್ರು ಹಾಸ್ಟೆಲಲ್ಲಿ ರೂಮ್ಮೇಟ್ಸ್ ಆಗಿದ್ವಿ. ಇವಾಗ ನಾನು ಅವಳ ಮದ್ವೆಗೆ ಹೋಗ್ಲಿಲ್ಲ ಅಂದ್ರೆ ಅವಳು ತುಂಬಾ ಬೇಜಾರು ಮಾಡ್ಕೋತಾಳೆ ಅತ್ತೆ. ನಾನು ನೆಕ್ಸ್ಟ್ ಡೇನೆ ಬಂದ್ಬಿಡ್ತೀನಿ ಅತ್ತೆ, ಲೇಟ್ ಮಾಡೋದಿಲ್ಲ. ಕಾವ್ಯ ನಿಧಾನಕ್ಕೆ ನಮ್ಮ ಮನೆಗೆ ಹೊಂದ್ಕೋತಾ ಇದ್ದಾಳೆ. ಹೀಗಿರ್ಬೇಕಾದ್ರೆ ನಾನು ಹೋಗ್ಬೇಡ ಅಂತ ಹೇಳೋದು ಸರಿ ಇರೋಲ್ಲ. ಮತ್ತೆ ಕಾವ್ಯನ ಜೊತೆ ಮಾದೇವನು ಕಳಿಸಿದ್ರೆ ಪ್ರಯಾಣ ಇಬ್ರನ್ನೂ ಹತ್ರ ಮಾಡತ್ತೆ. ಈ ಅವಕಾಶನ ಬಿಡಬಾರ್ದು ನಾನು. ಅತ್ತೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ. ಆಯ್ತು ಕಾವ್ಯ, ನೀನ್ ಹೋಗು. ಒಳ್ಳೆ ಸ್ನೇಹಿತೆ ಅಂತ ಹೇಳ್ತಿದ್ಯಾ, ಹೋಗ್ದೆ ಹೋದ್ರೆ ತಪ್ಪಾಗತ್ತೆ. ಆದ್ರೆ ನೀನು ಜೊತೆಗೆ ನಮ್ಮ ಮಹಾದೇವನು ಕರ್ಕೊಂಡು ಹೋಗ್ಬೇಕು. ಮಹಾದೇವನು ಕರ್ಕೊಂಡು ಹೋಗ್ಬೇಕಾ? ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಕಾವ್ಯ, ನಿನಗೆ ನಮ್ಮ ಮಹಾದೇವನ ಜೊತೆ ಹೋಗೋದಕ್ಕೆ ಇಷ್ಟ ಇಲ್ವಾ? ಹಾಗಲ್ಲ ಅತ್ತೆ. ಮತ್ತಿನ್ನೇನು? ಅಯ್ಯೋ ದೇವ್ರೆ, ಆ ಗೇಂಡ ಮೃಗದ ಜೊತೆ ಹೋದ್ರೆ ಅಷ್ಟೇ ನನ್ ಕತೆ. ಏನಾದ್ರೂ ಒಂದು ತರಲೆ ಮಾಡಿ ನನ್ BP ರೈಸ್ ಮಾಡ್ತಾನೆ ಇರ್ತಾನೆ. ನನಗ್ ಸಿಟ್ಟು ಬಂದು ಇಡೀ ಜರ್ನಿ ಜಗಳನೇ ಆಗೋಗುತ್ತೆ. ಒಂದ್ ಸವಾಸ ಬೇಡವೇ ಬೇಡಪ್ಪ. ಕಾವ್ಯ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಿನಗೆ ನಮ್ಮ ಮಹಾದೇವನ ಜೊತೆ ಹೋಗೋದಕ್ಕೆ ಇಷ್ಟ ಅಲ್ವಾ? ಇಲ್ಲ ಅತ್ತೆ, ನಂಗ್ಯಾಕೆ ಇಷ್ಟ ಇರಲ್ಲ, ಇಷ್ಟ ಇದೆ. ಮತ್ತಿನ್ನೇನು, ಅವನ್ನ ಕರ್ಕೊಂಡು ಹೋಗು. ಇಲ್ಲ ಅತ್ತೆ, ಅದು ಅವ್ರಿಗೆ ಮಿಲಲ್ಲಿ ತುಂಬಾ ಕೆಲಸ ಇರುತ್ತಲ್ಲ, ಸುಮ್ನೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ಕಾವ್ಯ, ಏನಮ್ಮ ಹೀಗೆ ಹೇಳ್ತಿದ್ಯಾ? ಅವನ್ಗೇನ್ ತೊಂದರೆ ಆಗತ್ತೆ? ಹೆಂಡತಿಗಿನ್ನ ಅವನ್ಗೆ ಮಿಲ್ ಕೆಲಸ ದೊಡ್ಡದಾ? ನೋಡು, ಒಂದಿನ ಮಿಲ್ ಕೆಲಸನ ಬೇರೆ ಯಾರಾದ್ರೂ ನೋಡ್ಕೋತಾರೆ, ಸರಿನಾ? ಅದು ನಿಜ ಅತ್ತೆ. ಆದ್ರೆ ಏನಾದ್ರೆ? ನನ್ಗೆ ಹೇಗೋ ಒಬ್ಳೆ ಟ್ರಾವೆಲ್ ಮಾಡಿ ಅಭ್ಯಾಸ ಇದೆ ಅತ್ತೆ. ಮಹಾದೇವ್ ಅವರು ಅವ್ರ ಕೆಲಸ ನೋಡ್ಕೊಳ್ಳಿ ಅಲ್ವಾ, ನಾನೊಬ್ಳೆ ಹೋಗಿ ಬರ್ತೀನಿ. ಕಾವ್ಯ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ. ನೀನು ಮದುವೆ ಆಗಿರೋ ಹುಡುಗಿ, ನಮ್ಮನೆ ಸೊಸೆ ಆದವಳು ಒಂಟಿಯಾಗಿ ಹೋಗೋ ಹಾಗಿಲ್ಲ. ಅದು ನಮ್ಮನೆ ಸಂಪ್ರದಾಯ ಅಲ್ಲ. ನೀನು ನಿನ್ ಗಂಡನ ಜೊತೆನೆ ಹೋಗ್ಬೇಕು. ಹಾಗೋ ಸಂಪ್ರದಾಯ ಇದೆಯಾ ಅತ್ತೆ? ಓನಮ್ಮ, ಹಾಗೋ ಇದೆ. ನೀನೊಬ್ಳೆ ಹೋದ್ರೆ ನಮ್ಮನೆಗೆ ಶ್ರೇಯಸ್ಸಲ್ಲ. ಹಾಗಾಗಿ ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ, ಸೀದಾ ನಮ್ಮ ಮಹಾದೇವನ ಹತ್ರ ಹೋಗಿ ಅವನ ಹತ್ರ ಮಾತಾಡಿ ಅವನನ್ನ ಒಪ್ಸ್ಬೇಕು. ಆಮೇಲೆ ನೀನು ಮಹಾದೇವನ್ ಜೊತೆ ನಿನ್ ಫ್ರೆಂಡ್ ಮದ್ವೆಗೆ ಹೋಗ್ಬೇಕು, ಆಯ್ತಾ? ಸರಿ ಅತ್ತ. ಸರಿ, ಹೋಗು. ಅಯ್ಯೋ ದೇವ್ರೆ, ನಂಗ ಮಹಾದೇವನಿಂದ ಮುಕ್ತಿನೇ ಇಲ್ವಾ? ಅಂತೂ ನನ್ನ ಸೊಸೆ ಮತ್ತೆ ಮಗ ಒಟ್ಟಿಗೆ ಪ್ರಯಾಣ ಮಾಡೋಂಗಾಯ್ತು. ಈ ಪ್ರಯಾಣದಿಂದ ಆದ್ರೂ ಅವ್ರಿಬ್ರು ಆದ್ರೆ ಸಾಕಪ್ಪ ಭಗವಂತ. ಒಂದು ನಿಮಿಷ.
ಹಲೋ ಆಂಟಿ. ನೀನ್ ಹೀಗೆ ಇದ್ರೆ ಖಂಡಿತವಾಗ್ಲೂ ನಿನ್ಗೂ ರಾಮ್ಗೂ ಮದ್ವೆ ಆಗಲ್ಲ. ಯಾಕಂಟಿ ಹೀಗೆ ಹೇಳ್ತಾ ಇದ್ದೀರಾ? ನಿನ್ಗೆ ನನ್ ಮಗನ್ ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶ ಇದೆಯೋ ಇಲ್ವೋ? ನೀನ್ ಹೀಗೆ ಏನು ಮಾಡ್ದೆ ಕೂತಿದ್ರೆ ಅವನನ್ನ ನೀನ್ ಮದ್ವೆ ಆಗೋಕ್ಕಾಗಲ್ಲ. ಆ ಪ್ರೇಮ ಅವನನ್ನ ಸಂಪೂರ್ಣವಾಗಿ ತನ್ನ ವಶ ಮಾಡ್ಕೋತಾಳೆ. ಆಮೇಲೆ ಅವನು ನಿನ್ ಕೈ ತಪ್ಪ ಹೋಗ್ತಾನೆ. ಆ ಪ್ರೇಮ ಒಂದು ದುಡ್ಡು ತಲೆನೋವಾಗ್ಬಿಟ್ಟಿದ್ದಾಳೆ ಆಂಟಿ. ಬಟ್ ಯು ಡೋಂಟ್ ವರಿ, ರಾಮ್ ನಾನ್ ಪ್ರೀತಿಸಿದ ಹುಡ್ಗ, ನಾನ್ ಮದ್ವೆ ಆಗ್ಬೇಕಂತ ಅನ್ಕೊಂಡಿದ್ದಿದ್ ಹುಡ್ಗ. ರಾಮ್ ಯಾವತ್ತಿದ್ರು ನನ್ನೋನೆ. ಆ ಪ್ರೇಮವನ್ನ ವಶ ಪಡಿಸ್ಕೊಳ್ಳೋದಕ್ಕೆ ನಾನ್ ಯಾವತ್ತೂ ಬಿಡಲ್ಲ. ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ನನಗಂತೂ ನಂಬಿಕೆ ಇದೆ, 100ಕ್ಕೆ 100 ನಂಬಿಕೆ ಇದೆ. ರಾಮ್ ಯಾವತ್ತಿದ್ರು ಈ ಪ್ರೇಮಗೆ ಸೇರ್ಬೇಕಾದವನು. ರಾಮ್, ನನಗೆ ಗೊತ್ತು ರಾಮ್, ನೀನ್ ನನ್ನ ಪ್ರೀತಿನ ಒಪ್ಕೊಂಡೇ ಒಪ್ಕೋತೀಯ, ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡೇ ಮಾಡ್ತೀಯ. ಆದಷ್ಟು ಬೇಗ ಆ ಪ್ರೇಮನ ನನ್ನ ರಾಮ್ ಲೈಫಿಂದ ಒದ್ದು ಆಚೆ ಹಾಕ್ತೀನಿ. ಡಿಸ್ಕ್ ಡಿಸ್ಕ್ ಡಿಸ್ಕ್. ಆಹಾ, ಹೊಸ ಸೆಂಟು ಗಮ ಅಂತದೆ. ಡಿಸ್ಕ್ ಡಿಸ್ಕ್. ಮಹಾದೇವ, ಎಲ್ಲಿಗೆ ಹೊರಟಿದ್ಯಾ? ಇನ್ನಲ್ಗೆ ನಮ್ ನೀಲ್ಕಂಠೇಶ್ವರ ಸಾಮಿಲ್ಗೆ. ಇದು ನಾನು ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು. ಸ್ವಲ್ಪ ಅಂದ್ರೆ ಎಷ್ಟು? ಒಂದು ಅರ್ಧ kg? ಆಟೆಲ್ಲ ಮಾತಾಡೋಷ್ಟು ಟೈಮ್ ಇಲ್ಲ ನನಗೆ. ಒಂದು 1/4 kg ಆದ್ರೆ ಆಗ್ಬೋದು ನೋಡು. ಏಯ್, ನಿನಗೆ ಕರೆಕ್ಟಾಗಿ ಮಾತಾಡೋದಕ್ಕೆ ಬರೋದಿಲ್ವಾ? ಅಥವಾ ಕರೆಕ್ಟಾಗಿ ಮಾತಾಡಿದ್ರೆ ನಿನ್ ಬಾಯ್ ಏನಾದ್ರೂ ಆಗೋಗುತ್ತಾ? ಹೌದು. ಈ ಬಾಯಲ್ಲಿರೋ ನರಗಳೆಲ್ಲ ಬಿಗಿ ಆಗ್ಬಿಟ್ಟು ನನ್ನ ಮಕ್ಕನು ನಿನ್ ಮಕ್ಕ ತರ ಕುಂಬಳಕಾಯಿ ಆಗೋಯ್ತದೆ. ನನಗ್ ಟಾಂಗ್ ಕೊಡೋಕೆ ಕಾಯ್ತಾ ಇರ್ತೀಯ ಅಲ್ವಾ ನೀನು? ಹೌದು, ನನ್ ಮುಖ ಕುಂಬಳಕಾಯಿ ಆದ್ರೆ ನಿನ್ ಮುಖ ಏನು ಕಾಶ್ಮೀರಿ ಆಪಲ್? ಏನೋ ಹೇಳೋಣ ಅಂತ ಬಂದ್ರೆ ಏನೇನೋ ಮಾತಾಡಿ ಸಿಟ್ ಬರಿಸ್ತೀಯ, ಬಿ.ಪಿ ರೈಸ್ ಮಾಡ್ತೀಯ. ಹೌಪ ಕ್ಲೋಸ್ ಆಗಿ ಅದೇ. ಸರಿ, ಈಗ ಭದ್ರಕಾಳಿ ಯಾವ ತರ ತಾಳ್ಬೇಡ. ಅದೇನು ಹೇಳ್ಬೇಕು ಅಂದಲ್ಲ, ಹೇಳು, ಏನ್ ವಿಷಯ? ಅದು ನಾಡಿದ್ದು ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಮದ್ವೆ ಇದೆ. ಅತ್ತೆನ ಹೋಗ್ಲಾ ಅಂತ ಕೇಳಿದೆ, ಅವರು ಹೋಗು ಅಂದ್ರು. ಆದ್ರೆ ಒಬ್ಳೆ ಹೋಗ್ಬೇಡ, ಯಾರು ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೆ ನನ್ ಜೊತೆ ಬರ್ಬೋದಾ? ನಿನ್ ಫ್ರೆಂಡ್ ಮದ್ವೆನಾ? ಹೌದು. ನಾಡಿದ್ದೇನಾ? ಹೌದು. ಯಾರು? ಮೊನ್ನೆ ನಮ್ಮ ಮಟ್ಟಿಗೆ ಬಂದಾಗ ನನ್ನ ಡೈವರು ಅಂತ ಅನ್ಕೊಂಡ್ರಲ್ಲ, ಅವ್ರದಾ? ಒಂದ್ ನಿಮಿಷ. ಹಂಗಾರೆ ನಾನು ಬರಕಿಲ್ಲ. ನಾನು ಡೈವರ್ ಆಗೇ ಇರ್ತೀನಿ. ನಾ ಡೈವರ, ಓ ಈ ನನ್ನ ಲವ್ವರ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಮಾದೇವು, ಏನಮ್ಮ? ಬಾಕಂದ ನಿಂದೇನೋ ತಂದಿದ್ದೀನಿ, ಕೊಡ್ಬೇಕು ನಾನು. ನನಗೇನೋ ತಂದಿದ್ಯಾ? ಏನಮ್ಮ ಅದು? ಮೊದ್ಲು ಹತ್ರ ಬಾಕಂದ ನೀನು. ಬಾ. ಏನಮ್ಮ ಈಟೊಂದು ಪ್ರೀತಿಯಿಂದ ಕರಿತಾ ಇದೆಯಾ? ಹತ್ರ ಬಾರೋ, ಹೇಳ್ತೀನಿ. ಬಾಕಂದ. ಏನ್ ತಂದಿದ್ಯಮ್ಮ? ವಾ, ನನಗೆ ಇಷ್ಟ ಅಂತ ಮೈಸೂರು ಪಾಕ್ ಏನಾದ್ರು ತಂದಿದ್ಯಾ? ಹೆಂಗೆ ಮಾದೇವು, ಅದಕ್ಕಿಂತ ಸಿಹಿ ಆಗಿರ ತಂದಿದ್ದೀನಿ. ಅದಕ್ಕಿಂತ ಸಿಹಿಯಾಗಿರದ? ಏನಮ್ಮ ಅದು? ಕಣ್ ಮುಚ್ಕೊಂಡು ಕೈ ಚಾಚು, ಸೀದಾ ನಿನ್ ಕೈಗೆ ಕೊಟ್ಬಿಡ್ತೀನಿ. ಕಣ್ ಮುಚ್ಕೊಂಡು ಕೈ ಚಾಚಬೇಕಾ? ಯಾಕಮ್ಮ? ಮಾದೇವ,
ಅದೇನು ಸರ್ಪ್ರೈಸು ಅದು ಅಂತಾರಲ್ಲ ಹಾಗೆ. ನಿನ್ ಕಣ್ಣು ಮುಚ್ಕೊಂಡು ಕೈ ಚಾಚು, ನಾನೇನ್ ತಂದಿದ್ದೇನೋ ಕೈ ತುಂಬಾ ನಿನಗೆ ಕೊಟ್ಬಿಡ್ತೇನೆ. ಸರಿ ಸರಿ. ಏನೋ ಸಪ್ಪೈಸು ಅಂದೆ, ಅದೇನ್ ಕೊಡಮ್ಮ ಬೇಗ. ಕೊಡ್ತೀನಿ ಇರು. ಯಾಕಮ್ಮ? ಏನ್ ಯಾಕಮ್ಮ? ಏನ್ ಯಾಕಮ್ಮ? ಅಯ್ಯೋ ಏ ಮಾದೇವ, ಸಾಕಮ್ಮ ಸಾಕು ಸಾಕು. ಏನ್ ಸಾಕು ಸಾಕು? ನನ್ನನ್ನ ಸಾಕ್ ಮಾಡೋದಕ್ಕೆ ನೀನ್ ಹುಟ್ಟಿದ್ಯಾ ಅಂತ ಅನ್ಸತ್ತೆ. ಅಲ್ಲ ಕೊಡ ಮಹಾದೇವ, ನಾನೇನೋ ಪ್ಲಾನ್ ಮಾಡಿ ನಿನ್ನ ಕಾವ್ಯನ ಒಟ್ಟಿಗೆ ಕಳ್ಸೋಣ ಅಂತಂದ್ರೆ ಹೋಗಲ್ವಂತೆ. ಏನೋ ದೊಡ್ಡ ಕೆಲಸ ಇದೆಯಂತೆ, ಕಣಕ್ ಹಾಕೊಂಡು ಸ್ಟೈಲ್ ಬೇರೆ ಹೊಡಿತಾನೆ. ಗಡವ ಇವತ್ತು ನಿನ್ ಕಾಲ್ ಮುರಿದು ಮೂಲೆ ಕೊಡ್ಸ್ಬಿಡ್ತೀನಿ ನೋಡಿ. ಅಮ್ಮ ಬೇಡ ಬೇಡ ಬೇಡ, ತಪ್ಪಾಯ್ತು, ನನ್ ಬಿಟ್ಬಿಡಮ್ಮ. ಏನ್ ಬಿಟ್ಬಿಡೋದು? ನಿನಗೆ ಎಷ್ಟು ಕಡಿಮೆನೆ. ಅಲ್ಲ ಕಣೋ, ನಿನಗ್ ಬುದ್ಧಿನೇ ಬರಲ್ವಾ? ಅಲ್ಲ ಕಣೋ ಮಹಾದೇವ, ಹೆಂಡತಿ ಜೊತೆ ಪ್ರಯಾಣ ಮಾಡೋದಕ್ಕೆ ಒಂದ್ ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನ ತಪ್ಸ್ಕೊತೀಯ? ಆಯ್ತು ಆಯ್ತು, ಇವಾಗ ನಾನು ಏನ್ ಮಾಡ್ಬೇಕು ಹೇಳು? ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ಸೀದಾ ಕಾವ್ಯನ ಹತ್ರ ಹೋಗ್ಬೇಕು. ಹೋಗ್ಬಿಟ್ಟು ಕಾವ್ಯ, ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ಬೇಕು. ಅವಳು ಒಪ್ಲಿಲ್ಲ ಅಂದ್ರೆ ಮಾದೇವ ನೀನ್ ಏನ್ ಮಾಡ್ತೀಯ ನನ್ಗೆ ಗೊತ್ತಿಲ್ಲ. ಅವಳು ಒಪ್ಪೋ ಹಾಗೆ ನೀನ್ ಮಾಡ್ಬೇಕು. ಅಲ್ಲ ಕಣಮ್ಮ, ಅದು ಹೋಗೋ. ಆಯ್ತು 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 ಆಯ್ತು, ಶಾಂತನಾಗು ಶಾಂತನಾಗು, ಹೋಯ್ತೀನಿ. ಯಾಕೆ ಹಿಂಗ್ ಆಡ್ತಾ ಇದೀವೋ, ಏನ್ ಕತೆನೋ? ಹೋಗೋ. ಹೋಯ್ತೀನಿ ಹೋಯ್ತೀನಿ ಹೋಗೋ. ಹೋಯ್ತೀನಿ. ಹಲೋ ಹಲೋ, ನಾನು ಸ್ನೇಹ ಫಾದರ್ ಧನರಾಜ್ ಮಾತಾಡ್ತಾ ಇರೋದು. ಈಗಷ್ಟೇ ಸ್ನೇಹ ನಿಮ್ಮ ಜೊತೆ ಮಾತಾಡಿದ್ರ ಬಗ್ಗೆ ಹೇಳಿದ್ಲು. ರಾಮ್ ಎಲ್ಲಿ ಕೈ ಬಿಟ್ಟು ಹೋಗ್ತಾನೋ ಅನ್ನೋ ಟೆನ್ಷನ್ನು ನಿಮಗೆ ಕಾಡ್ತಾ ಇರೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ಲು. ನನಗೆ ನಿಮ್ಮ ಫ್ರಸ್ಟ್ರೇಷನ್ ಅರ್ಥ ಆಗುತ್ತೆ. ಹಾಗೆ ನೋಡಿದ್ರೆ ನಾವು ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಯಾಕಂದರೆ ಮೊದಲಿಂದನೂ ನೀವು ನಮಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀರಾ. ನೀವೇನು ಯೋಚನೆ ಮಾಡಬೇಡಿ, ಸ್ನೇಹ ಮತ್ತೆ ರಾಮ್ಗೆ ಮದುವೆ ಆಗೇ ಆಗತ್ತೆ. ಅದೇ ನನ್ನ ಆಸೆನೂ ಸರ್. ಯಾವುದೇ ಕಾರಣಕ್ಕೂ ಆ ಪ್ರೇಮ ಈ ಮನೆಯಲ್ಲಿ ಬೇರೂರಬಾರ್ದು. ಅವಳು ನಿಧಾನಕ್ಕೆ ರಾಮ್ ಮನ್ಸಿಗೂ ಲಗ್ಗೆ ಹಾಕಿದಾಳೆ. ಈಗ ಅದೇ ನನ್ನ ಚಿಂತೆ ಆಗಿರೋದು. ನೀವೇನು ಯೋಚನೆ ಮಾಡಬೇಡಿ, ಅವಳು ಏನೇ ಮಾಡಿದ್ರು ರಾಮ್ನ ವಶಪಡಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ನಾವು ಅದಕ್ಕೆ ಬಿಡೋದೂ ಇಲ್ಲ. ನಾನು ಈ ಕ್ಷಣನೇ ಲಾಯರ್ ಹತ್ರ ಹೋಗ್ತಾ ಇದ್ದೀನಿ, ಅನಲ್ಮೆಂಟ್ ಕೇಸ್ ಹಾಕಕ್ಕೆ. ಅಂದರೆ ರಾಮ್ ಮತ್ತೆ ಪ್ರೇಮ ಮದುವೆನ ರದ್ದು ಮಾಡುವಂಥ ಕೇಸ್ ಹಾಕಕ್ಕೆ ಹೇಳ್ತೀನಿ. ಈ ಕೇಸಲ್ಲಿ ನಾವೇನಾದರೂ ಗೆದ್ರೆ ಅವಳು ರಾಮ್ ಹತ್ರ ಫೋರ್ಸ್ಫುಲ್ಲಾಗಿ ಕಟ್ಟಿಸ್ಕೊಂಡಿರೋ ತಾಳಿ ಆಗಿರೋ ಮದುವೆಗೆ ಯಾವುದೇ ಥರದಲ್ಲೂ ವ್ಯಾಲ್ಯೂ ಇರಲ್ಲ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ. ಓಕೆ ಸರ್. Don't worry, ಮಗಳೇ. This time we will definitely win.